ವಿಷಯದ ಬಗ್ಗೆ ಸಕಾಲದಲ್ಲಿ ನಿರ್ಣಯ ಕೈಗೊಳ್ಳಲು ವಿಳಂಬವಾಗುತ್ತಿದೆ. ಈ ಕುರಿತು ಕಡತಗಳಲ್ಲಿ ಸೂಚನೆಗಳನ್ನು ನೀಡಲಾಗುವುದಲ್ಲದೆ ಒಂದು ಸುತ್ತಲೆಯನ್ನು ಹೊರಡಿಸಲಾಗದಿದ್ದರೂ ಕಡತಗಳು ವಿಳಂಬವಾಗಿ ಸಲ್ಲಿಕೆಯಾಗುತ್ತವೆ. ಕಡತಗಳೆಲ್ಲ ವಿಳಂಬ ಆಗ್ತವೆ. ಅಲ್ಲದೆ ಉಪಕಾರ್ಯದರ್ಶಿ 1 ಅವರು ಸಹ ಮೇಲ್ವಿಚಾರಣೆಯನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲವೆಂದು ಸಹ ಗಮನಿಸಲಾಗಿದೆ. ಯಾವ ಅಧಿಕಾರಿ ಇದಾರೋ ಅವರೇ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿರೋಧ ಪಕ್ಷ ಹೇಳ್ತಾ ಇಲ್ಲ. ಆಸ್ ಎ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಹೇಳ್ತಾರೆ ಸೆಕ್ರೆಟರಿ ಸರಿ ಕೆಲಸ ಮಾಡ್ತಾ ಇಲ್ಲ. ದಾಖಲೆ ಅವ್ರ ಲೆಟರ್, ಅಫಿಷಿಯಲ್ ಲೆಟರ್ ನಿಮ್ಗೆ ಕಳ್ಸ್ಕೊಡ್ತೀನಿ ಬೇಕಾದ್ರೆ. ಅಫಿಷಿಯಲ್ ಲೆಟರ್ನ ನಾನು ಅವ್ರು ಬರ್ದಿರೋದು ನೋಡಿ. ಬೇರೆ ಹರ್ಷ ಗುಪ್ತಾ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಡೇಟು 29/10/2025 ಅವ್ರು ಬರ್ದಿರೋ ಪತ್ರ ಇದು. ಅದರಲ್ಲಿ ಇನ್ನು ಮುಂದೆ ಹೋಗ್ತಾರೆ. ಸಚಿವಾಲಯದಲ್ಲಿ ಸೇವಾ ನಿಯಮಗಳನ್ನು ನಿರ್ವಹಿಸುವ ಶಾಖೆ ಸಮರ್ಥ ಅಧಿಕಾರಿಗಳ ಸಿಬ್ಬಂದಿಯನ್ನು ಸಹನಿಯೋಜಿಸಿಕೊಂಡು ಹಾಗೂ ಉಪಕಾರ್ಯದರ್ಶಿ ಮಟ್ಟದ ಹುದ್ದೆಗಳನ್ನು ಶಾಖಾಧಿಕಾರಿ ನೇರ ನೇಮಕಾತಿಯ ಮೂಲಕ ಆಯ್ಕೆಯಾದ ಅಧಿಕಾರಿಗಳನ್ನು ನೇಮಿಸಲು ಮತ್ತು ಇಲಾಖೆಗೆ ಅಪಾರ ಕಾರ್ಯದರ್ಶಿ ಮಟ್ಟದ ಒಂದು ಹುದ್ದೆಯನ್ನು ಸೃಜಿಸಿ ಸದರಿ ಹುದ್ದೆಯನ್ನು IAS ಅಥವಾ ಹಿರಿಯ KAS ಅಧಿಕಾರಿಗನ್ನ ನೇಮಕ ಮಾಡಬೇಕು ಅಂತಾರೆ. ಅಂದ್ರೆ ಇವ್ರು ಬೇಡ ಅಂತ. ಈಗ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ತೆಗೆದು ಬಿಡ್ಬೇಕು. ಮುಂದುವರೆದು ಸಚಿವಾಲಯ ಸಮಗ್ರ ಪುನರ್ರಚನೆ ಅಗತ್ಯವಿದೆ. ಆರೋಗ್ಯ ಇಲಾಖೆ ಅನಾರೋಗ್ಯ ಆಗಿ ಪೀಡಿತ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯನ ಪುನರ್ ಸಮಗ್ರ ರಚನೆ ಅಗತ್ಯವಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಸದರಿ ಪುನರ್ರಚನೆಯು ಉನ್ನತ ಸ್ಥಾನದಲ್ಲೂ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು ಮತ್ತೆ ಸಚಿವಾಲಯದ ಹೊರಗೆ ಕಾರ್ಯನಿರ್ವಹಿಸೋದು ಅಂತ ಹೇಳಿದ್ದಾರೆ. ಇದನ್ನ ಯಾರು ನಿಮ್ಮ ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಇದೊಂಥರ ಅನಾರೋಗ್ಯ ಇಲಾಖೆ, ಇಲ್ಲೇನು ಸರಿ ಇಲ್ಲ, ಸಿಬ್ಬಂದಿ ಎಲ್ಲ ಕಳಪೆ ಇದ್ದಾರೆ, ಒಬ್ಬರಿಗೂ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ದವರೆಲ್ಲ ಬಂದವ್ರೆ, ಆ ಯೋಗ್ಯತೆ ಇಲ್ದವ್ರನ್ನೆಲ್ಲ ತೆಗೆದುಹಾಕಿ ಎಲ್ಲ ಕಡೆ IAS KAS ಹಾಕ್ಬಿಡಿ ಅಂತ ಬರೆದಿದ್ದಾರೆ. ಇಲ್ಲ 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 ನಾನಿಲ್ಲ. ಆಮೇಲೆ ಇನ್ನೊಂದೈತೆ ಓದ್ಬಿಡ್ತೀನಿ. ಆಮೇಲೆ ಆ ಒಂದು ಅವ್ರು ಬರೆದಿರೋ ಪತ್ರಕ್ಕೂ ನಿಮ್ಮ ಒಂದು ಸ್ವಯಂ ಊಹೆಯಿಂದ ಹೇಳ್ತಾ ಇರುವಂತ ಟ್ರಾನ್ಸ್ಲೇಷನ್ ಅದು ಸಂಬಂಧನೇ ಇಲ್ಲ. ಸುಮ್ಮನೆ ಕಲ್ಪಿತ ನಿಮ್ಮ ಒಂದು ಭಾವನೆ, ಅದು ನಮ್ಮ ಭಾವನೆ. ನಿಮ್ಮ ಪ್ರಕಾರ ಎಲ್ಲವೂ ಕೂಡ ಸರಿ ಇದೆ ಅಂತ ಒಪ್ಪಿಕೊಂಡ್ರೆ ಎಲ್ಲವೂ ಯಾರು ಕೂಡ ತಪ್ಪಿದೆ ಅಂತ ಹೇಳಲೇಬಾರ್ದು. ಎಲ್ಲ ಸರಿ ಇದೆಯಪ್ಪ, ಚೆನ್ನಾಗಿದೆ, ನಾವು ಏನು ಯಾವ ಇದ್ರಲ್ಲೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳ್ಬೇಕಾ ನಾವು? ನೀವು ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ನಿಮ್ಮ ಎಲ್ಲ ತಾಲೂಕಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೆಲ್ಲ ಪರ್ಫೆಕ್ಟ್ ಆಗಿತ್ತಾ? ನೀವು ಯಾವಾಗ ಅದು ಹೇಳಿದ ತಕ್ಷಣ ನಿಮ್ಮ ಎಲ್ಲ ಇಲಾಖೆ ಎಲ್ಲ ಪೂರ್ತಿ ಹಾಳಾಗಿ ಹೋಗಿದೆ ಅಂತ ಅರ್ಥನ? ಅದಲ್ಲ, ಸುಧಾರಣೆ ಆಗ್ಬೇಕು, ಇಂಪ್ರೂವ್ ಆಗ್ಬೇಕಂತ ಹೇಳಿದ್ರೆ ಕೆಲವು ಕ್ರಮಗಳು ತಗೊಳ್ಬೇಕು ಅಷ್ಟೇ. ಇದೊಂದ್ಸರಿ ಮಾತಾಡಕ್ ಹೇಳಿದೀನಿ, ಇನ್ನೊಂದ್ಸರಿ ಅದೊಳ್ಬೇಡಿ. ಈಗ ನಾನು ಹೇಳಿರೋದು ಸುಳ್ಳು. ಕೊಡಪ್ಪ ತಗೊಂಡು ಓದ್ಬಿಡ್ಲಿ, ಅವ್ರು ಓದ್ಕೊಂಡ್ಲಿ. ಸ್ಪೀಕರ್ ನಾನು ಹೇಳಿ ಸುಳ್ಳಾಗ್ಬೋದು, ಅವ್ರು ಹೇಳಿ ಸುಳ್ಳಾಗ್ಬೋದು. ನೀವು ಓದ್ಬೇಡಿ, ಅಂಡರ್ಲೈನ್ ಮಾಡಿ ಬರ್ದಿದ್ದಾರೆ. ಹೇಳಿ ಸುಳ್ಳು ಅಂತ ಯಾರು ಹೇಳ್ತಾರೆ? ಇನ್ನು ಹೇಳಿದೀವಾಗ ನೀವು ಸುಳ್ಳು ಅಂತ ಹೇಳಿಲ್ಲ. ನಿಮ್ಮ ಅದರ ಊಹೆ ಇಲ್ಲ, ಊಹೆ ಅಲ್ಲ, ಲೆಟರ್ ಓದಿರೋದು ನಾನು. ಊಹೆ ಅಲ್ಲ, ನಿಮ್ ಪ್ರಿನ್ಸಿಪಾಲ್ ಬರ್ದಿರೋ ಲೆಟರ್ ಓದಿರೋದು ನಾನು. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲವೊಂದು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಕೆಲವು ಇದನ್ನು ಬರ್ದಿದ್ದಾರೆ ಅಂತ ಹೇಳಿ. ಅಧಿಕೃತ ಪತ್ರ, ಅದೇನು ಮುಚ್ಚುಮರೆ ಏನಿಲ್ಲ. ಅದು ಅಂದ್ರೆ ಅಧಿಕೃತ ಪತ್ರನ ನಾವು ಓದಬಾರ್ದು, ಓದಬೇಕು. ಮತ್ತೆ ಓದಿದ್ರೆ ನಿಮ್ಗೆ ಸಮಸ್ಯೆ? ಅರ್ಥವನ್ನು ಸಮಸ್ಯೆ ಏನಿದೆ? ನಮ್ಮ ಅರ್ಥದಲ್ಲಿ ನಾವು ಹೇಳ್ತೀರಿ, ನಿಮ್ಮ ಅರ್ಥದಲ್ಲಿ ನೀವು ಹೇಳಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆ ತರ ಬರ್ದಿಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ದಿದ್ದಾರೆ, ನನಗೆಲ್ಲ ಜ್ಞಾನೋದಯ ಆಯ್ತು, ಹೇಳಿ, ಪರವಾಗಿಲ್ಲ, ನನ್ಗೇನು ಅಬ್ಜೆಕ್ಷನ್ ಇಲ್ಲ. ನಾನು ವಿರೋಧ ಪಕ್ಷವಾಗಿ ನಾನು ಹಂಗೆ ಹೇಳಬೇಕು. ಹೇಳಿ ನೀವು, ನಾನು ಹಂಗೆ ಹೇಳಬೇಕು. ನನ್ನ ಡ್ಯೂಟಿ ಅದು, ಮೈ ಡ್ಯೂಟಿ. ಅದರಿಂದ ಅಧ್ಯಕ್ಷರೇ, ಈ ಫೈಟು ಓದಿದ್ರ ತಪ್ಪೇ ನಾನು ಹೇಳಿದ್ದೀನ? ನಾನು ಅಲ್ಲಿರೋ ಪದನೇ ಕರೆಕ್ಟೇ ಅಲ್ಲ. ನೀವ್ ಹೇಳಿದ್ ತಪ್ಪಿಲ್ಲ, ಅವ್ರು ಹೇಳಿದ್ರು ಕೂಡ ತಪ್ಪಿಲ್ಲ. ಓದ್ತಾ ಇದ್ದೇನೆ. ಮಂಗಳೂರು ಭಾಷೆ ಇದು ಗೊತ್ತಿದೆ. ಅಣ್ಣ ತಪ್ಪು ಮಾಡುವುದಿಲ್ಲ, ತಮ್ಮ ಆಯ್ತು. ತಪ್ಪು ಬಾದಿದೆ ಕಡದಿಂದ ತೆಗಿಸ್ಬಿಡಿ ಅಲ್ಲ. ನಾನೇನೋ